ಆತ್ಮೀಯ ಸ್ನೇಹಿತರೆ, ನಿಯೋಲರ್ನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಘಟ್ಟಗಳಲ್ಲಿ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ. ನೀವು ಆರ್ಟ್ಸ್ ಸ್ಟ್ರೀಮಲ್ಲಿರ್ಬೋದು, ಸೈನ್ಸನ್ನಿರ್ಬೋದು ಅಥವಾ ಕಾಮರ್ಸ್ ಸ್ಟ್ರೀಮಲ್ಲಿದ್ದರೂ ಕೂಡ ಇಂಗ್ಲೀಷ್, ಬೇಸಿಕ್ ಇಂಗ್ಲೀಷ್ ಅನ್ನೋದು ಒಂದು ಕಾಮನ್ ಆದಂಥ ಪೇಪರ್ ಆಗಿದೆ. ಈ ಇಂಗ್ಲೀಷ್ ಪೇಪರಲ್ಲಿ ಇತ್ತೀಚೆಗೆ ನಮ್ಮ ಬೋರ್ಡ್ ಕೆಲವು ಬದಲಾವಣೆಗಳನ್ನು ಮಾಡಿದೆ. ಅಂದರೆ ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಆ ಬದಲಾವಣೆಗಳು ಏನು, ಹಾಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗತ್ತೆ, ಹಾಗೆ ಯಾವ ರೀತಿ ಉತ್ತರಗಳನ್ನು ಬರೆದಿದ್ದಾದಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಲಿದ್ದೀವಿ. ತಾವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸ್ತಿದ್ದೀನಿ. ಮೊಟ್ಟ ಮೊದಲನೇದಾಗಿ ಈ ಒಂದು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಈ ವರ್ಷದಿಂದ ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ. ಈ ಪ್ರಶ್ನೆ ಪತ್ರಿಕೆಯ ಗರಿಷ್ಠ ಅಂಕಗಳು 80 ಆಗಿರುತ್ತೆ, ಹಾಗೂ ಕೊಟ್ಟಂಥ ಟೈಮ್ ಅಥವಾ ನಿಗದಿತ ಅವಧಿ ಅನ್ನೋದು 3 ಗಂಟೆಗಳು, ಹಾಗೂ ಒಟ್ಟು 36 ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗುತ್ತೆ. ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಕ್ಕೂ ಪೂರ್ವದಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡಲಾಗುತ್ತೆ. ಅದನ್ನು ನೋಡ್ಕೊಂಡು ಹೋಗೋಣ. ಆನ್ಸರ್ ದ ಕ್ವೆಶನ್ಸ್ ಇನ್ ಆಲ್ ದ ಸೆಕ್ಷನ್ಸ್ ಅಂತ ಇದೆ. ಈ ಬಾರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 5 ಸೆಕ್ಷನ್ಗಳನ್ನು ಮಾಡ್ತಿದ್ದಾರೆ. ಎ, ಬಿ, ಸಿ, ಡಿ ಮತ್ತು ಇ ಅಂತ. ಪ್ರತಿ ಸೆಕ್ಷನ್ಗೂ ಕೂಡ ಪ್ರತ್ಯೇಕವಾಗಿ ಉತ್ತರಗಳನ್ನು ಬರೀಬೇಕು. ಎರಡನೇದಾಗಿ ಫಾಲೋ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವೆಶನ್ಸ್ ಅಂತ ಕೇಳಿದ್ದಾರೆ. ಅಂದರೆ ಪ್ರತಿ ಪ್ರಶ್ನೆಗೂ ಕೂಡ ಎಷ್ಟು ಲೆಂದಿ ಆನ್ಸರ್ಗಳನ್ನು ಅಥವಾ ಯಾವ ರೀತಿಯ ಉತ್ತರಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಉತ್ತರಿಸಬೇಕಾಗಿರೋದು. ತುಂಬ ಕಡಿಮೆ ಉತ್ತರಗಳನ್ನು ಅಥವಾ ತುಂಬ ಚಿಕ್ಕ ಉತ್ತರಗಳನ್ನು ಬರೆದರೂ ಕೂಡ ತಮಗೆ ಎಕ್ಸ್ಪೆಕ್ಟೆಡ್ ಅಂಕ ಸಿಗದೇ ಇರ್ಬೋದು, ಹಾಗೂ ಅತಿ ಹೆಚ್ಚು ಬರೆಯುವಂಥದ್ದು. ಉದಾಹರಣೆಗೆ 2 ಅಂಕದ ಪ್ರಶ್ನೆಗಳಿಗೆ 4-5 ಸೆಂಟೆನ್ಸ್ಗಳನ್ನು 4-5 ಲೈನ್ಗಳನ್ನು ಬರೆದರೂ ಕೂಡ ಅದು ನಿಮ್ಮ ಸಮಯ ವ್ಯರ್ಥ ಆಗುವಂಥದ್ದು. ಅದಕ್ಕೆ ಅದನ್ನು ಗಮನದಲ್ಲಿಟ್ಕೊಂಡು ಉತ್ತರಿಸಬೇಕು. ಮೂರನೇ ಇನ್ಸ್ಟ್ರಕ್ಷನ್ ಬಂದು ರೈಟ್ ದ ಕರೆಕ್ಟ್ ಕ್ವೆಶನ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದ ಕ್ವೆಶನ್ ಪೇಪರ್ ಅಂತ ಕೇಳಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಯ ನಂಬರನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಿಮ್ಮ ಉತ್ತರ ಪತ್ರಿಕೆಯಲ್ಲೂ ಕೂಡ ಬರೀಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಪ್ರಶ್ನೆಯ ನಂಬರನ್ನು ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ. 4ನೇ ಇನ್ಸ್ಟ್ರಕ್ಷನ್ ಬಂದುಬಿಟ್ಟು ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರಿರೈಟ್ ಇಟ್ ಅಂತ ಕೊಟ್ಟಿದ್ದಾರೆ. ಉದಾಹರಣೆಗೆ ಮೊದಲನೇ ಕ್ವೆಶನ್ ಸೆಕ್ಷನ್ ಎದಲ್ಲಿ ಬರುವಂಥ ಮೊದಲನೇ ಕ್ವೆಶನ್ಗೆ ಉತ್ತರ ಅನ್ನೋದು ಸಿ ಆಪ್ಷನ್ ಆಗಿದ್ದಲ್ಲಿ ಆ ಕ್ವೆಶನ್ ನಂಬರನ್ನು ಬರ್ಕೋತೀರಾ, ಸಿ ಅಂತ ಬರ್ಕೋತೀರಾ. ಆ ಸಿ ಆಪ್ಷನ್ ಯಾವುದಿದೆ, ಉದಾಹರಣೆಗೆ ಮೊದಲನೇ ಕ್ವೆಶನ್ಗೆ ಉತ್ತರ ಅನ್ನೋದು ಆಪ್ಷನ್ ಸಿ ಜೂಲಿಯಟ್ ಅಂತಿದೆ ಅಂತ ಇಟ್ಕೊಳ್ಳಿ. ಆ ರೀತಿಯಲ್ಲಿ ಕ್ವೆಶನ್ ನಂಬರ್ 1 ಹಾಕ್ತೀರಾ, ಸಿ ಅಂತ ಹಾಕ್ತೀರಾ, ಅದರ ಮುಂದೆ ಜೂಲಿಯಟ್ ಅಂತ ಬರೀಬೇಕು. ಈ ರೀತಿಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅನ್ನುವಂಥದ್ದು. ಆನ್ಸರ್ ಟು ದ ಕ್ವೆಶನ್ ನಂಬರ್ 30A ಆರ್ 30B ಶುಡ್ ಬಿ ಇನ್ ಸೀಕ್ವೆನ್ಸ್ ಆ್ಯಂಡ್ ಆಟ್ ಒನ್ ಪ್ಲೇಸ್ ಅಂತ ಕೇಳಿದ್ದಾರೆ. ಈ 30A ಮತ್ತು 30B ಏನಿದೆ ಪ್ರಶ್ನೆಗಳು, ಇವು ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಮತ್ತು ಈ ವರ್ಷ ಹೊಸದಾಗಿ ಆ್ಯಡ್ ಮಾಡಿರುವಂಥ ಕಾಂಪ್ರಿಹೆನ್ಷನ್ ಪೋಯಮ್ಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಒಟ್ಟು 9 ಪ್ರಶ್ನೆಗಳಿರ್ತವೆ. ಎದಿಂದ ಐವರೆಗೂ ಆ ಪ್ರಶ್ನೆಗಳಿಗೆ ನಂಬರಿಂಗನ್ನು ಮಾಡಲಾಗಿರುತ್ತೆ. ಅವೆಲ್ಲ ಪ್ರಶ್ನೆಗಳನ್ನು ಒಂದೇ ಸ್ಥಳದಲ್ಲಿ ಅಥವಾ ಒಂದೇ ಸೀಕ್ವೆನ್ಸಲ್ಲಿ ಬರೀಬೇಕು. ಸೀಕ್ವೆನ್ಸನ್ನು ಮಿಸ್ ಮಾಡೋ ಹಾಗಿಲ್ಲ. ಉದಾಹರಣೆಗೆ ಎ ಅನ್ನುವಂಥ ಪ್ರಶ್ನೆ ಸ್ವಲ್ಪ ಕ್ಲಿಷ್ಟವಾಗಿದೆ ಅಂದ್ಕೊಂಡು ಬಿಯನ್ನು ಮೊದಲು ಬರೆದು ನಂತರದಲ್ಲಿ ಸಿಯನ್ನು ಬರೆದು ನಂತರದಲ್ಲಿ ಎಗೆ ಪ್ರಶ್ನೆಗೆ ಉತ್ತರ ನಮಗೆ ಸಿಕ್ಕಾಗ ಮತ್ತೆ ಎಯನ್ನು ಬರೆಯೋದು. ಇದನ್ನು ಈ ರೀತಿಯಲ್ಲಿ ಬರೀಬಾರ್ದು. ಈ ರೀತಿ ಬರೆದಿದ್ದಾದಲ್ಲಿ 9ಕ್ಕೆ 9 ಅಂಕಗಳನ್ನು ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಸೂಚನೆ ಇಲ್ಲಿರೋದ್ರಿಂದ ಸೀಕ್ವೆನ್ಷಿಯಲ್ ಆರ್ಡರನ್ನು ಮೇಂಟೈನ್ ಮಾಡಿ ಮತ್ತು ಒಂದೇ ಸ್ಥಳದಲ್ಲಿ ಉತ್ತರಗಳನ್ನು ಬರೀರಿ. ಉದಾಹರಣೆಗೆ 4-5 ಪ್ರಶ್ನೆ ಉತ್ತರಗಳನ್ನು ಒಂದು ಪೇಜಲ್ಲಿ ಬರೆದು ಇನ್ಯಾವುದೋ ಒಂದು ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡಿ ಕೊನೆಗೆ ಮತ್ತೆ ಉಳಿದಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸೋದನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಕೊನೆಯದಾಗಿ ಮುಂದಿನ ಒಂದು ಇನ್ಸ್ಟ್ರಕ್ಷನ್ ಏನಿದೆ ಅಂತಂದರೆ ಫಾರ್ ಕ್ವೆಶನ್ ನಂಬರ್ 30, 31, 32 ಆ್ಯಂಡ್ 36 ಇಂಟರ್ನಲ್ ಚಾಯ್ಸಸ್ ಆರ್ ದೇರ್, ಹೆನ್ಸ್ ಆನ್ಸರ್ ಈದರ್ ಎ ಆರ್ ಬಿ. ಈ 30, 31, 32 ಮತ್ತು 36ನೇ ಪ್ರಶ್ನೆಗಳಿಗೆ ಅದರೊಳಗಡೆ ಆರ್ ಅಂತ ಕೊಟ್ಟು ಇಂಟರ್ನಲ್ ಚಾಯ್ಸ್ಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಈಗ 30 ಎ ಮತ್ತು ಬಿ ಅನ್ನು ತಗೊಳ್ಳೋದಾದರೆ ಇಲ್ಲಿ 30A ಅನ್ನೋದು ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಆಗಿದೆ, 30B ಅನ್ನುವಂಥದ್ದು ಕಾಂಪ್ರಿಹೆನ್ಷನ್ ಪೋಯಮ್ ಆಗಿದೆ. ಇವೆರಡರಲ್ಲಿ ಯಾವುದೋ ಒಂದು ಪ್ರಶ್ನೆಯನ್ನು ನೀವು ಅಟೆಂಪ್ಟ್ ಮಾಡ್ಬೋದು, ಎರಡನ್ನೂ ಬರೀಬೇಕಾಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಮುಂದಿನ ಇನ್ಸ್ಟ್ರಕ್ಷನನ್ನು ನೋಡೋದಾದರೆ ಫಾರ್ ಪಾರ್ಟ್ ಎ ಕ್ವೆಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್. ಅಂದರೆ ಮೊದಲು ಬರೆದಂಥ ಉತ್ತರಗಳನ್ನು ಮಾತ್ರ ಇವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥ ಇನ್ಸ್ಟ್ರಕ್ಷನ್ಸು. ಈ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕು ಅಥವಾ ಉತ್ತರಗಳನ್ನು ಬರೀಬೇಕು. ಮೊದಲನೇದಾಗಿ ನೋಡೋದಾದರೆ ಪಾರ್ಟ್ ಎದಲ್ಲಿ ಬರುವಂಥದ್ದು
ಮೇನ್ ಕ್ವಶನ್ ನಂಬರ್ 1 ಅಂತಿರುತ್ತೆ. ಇಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ. ಇದು MCQ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ, 4 ಆಪ್ಷನ್ಗಳನ್ನು ಅದಕ್ಕೆ ಕೊಟ್ಟಿರ್ತಾರೆ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನೀವು ಬರೀಬೇಕಾಗಿರುತ್ತೆ. ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಂದರೆ, ನಾವೆಲ್ಲ ನೋಡಿದ ಹಾಗೆ WH ಕ್ವಶನ್ಗಳನ್ನು ಮೊದಲನೇದಾಗಿ ಕೇಳ್ತಾರೆ. ಉದಾಹರಣೆಗೆ ವಾಟ್ ವಾಸ್ ದ ಇನಿಷಿಯಲ್ ಹಿಚ್ ಇನ್ ದ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್ ಇನ್ 2D ಇಯರ್ ಅಂತ. ಇದೊಂದು WH ಕ್ವಶನ್ನು. ಅಲ್ಲಿ ಆ 2D ಇಯರಲ್ಲಿ ಆ ಕ್ರಿಮಿನಲನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಏನು ಒಂದು ತೊಂದರೆ ಇತ್ತು ಅನ್ನುವಂಥದ್ದು 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಆ 4 ಆಪ್ಷನ್ಗಳಲ್ಲಿ ಒಂದು ಸರಿಯಾದ ಆಪ್ಷನನ್ನು ನೀವು ಬರೀಬೇಕಿರುತ್ತೆ. ಎರಡನೇದಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ಟೈಪ್ ಕ್ವಶನ್ಸ್ ಈ ರೀತಿ ಬರುತ್ತೆ. ಡೋನಾ ಲಾರಾ ಯೂಸ್ ಟು ಕ್ಯಾರಿ ಅ ಡ್ಯಾಶ್ ಇನ್ ಹರ್ ಫ್ರೀ ಹ್ಯಾಂಡ್ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ 4 ಆಪ್ಷನ್ಗಳನ್ನು ಕೊಡ್ತಾರೆ. ಸರಿಯಾದ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಮುಂದಿನದಾಗಿ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಗಳನ್ನು ಕೊಡ್ತಿದ್ದಾರೆ. ಇದನ್ನು ಸ್ವಲ್ಪ ವಿಶೇಷವಾಗಿ ಗಮನಿಸಬೇಕಾಗತ್ತೆ ನೀವು. ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ಗಳು ಈ ರೀತಿ ಬರುತ್ತೆ. A ಮತ್ತು B ಅನ್ನುವಂಥ ಕಾಲಮ್ಗಳನ್ನು ಕೊಟ್ಟು ಪ್ರತಿ ಕಾಲಮಲ್ಲಿ 3 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. 3 ಸೆಕ್ಷನ್ಗಳನ್ನು ಕೊಟ್ಟಿದ್ದು. ಇಲ್ಲಿ ನೋಡಿ ಹೋಮರ್, ಸ್ಪ್ಲೆಂಗ್ರ, ಗ್ರೀಮ್ಸ್ ಅಂತ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ಗಳು, ಅದಕ್ಕೆ ರಿಲೇಟೆಡ್ ಆದಂಥ ಏನಿದೆ ಆಪ್ಷನ್ಗಳು ಈ ಕಡೆ B ಕಾಲಮಲ್ಲಿ ಇರ್ತವೆ. ಅದನ್ನು ಸರಿಯಾಗಿ ಮ್ಯಾಚ್ ಮಾಡಬೇಕು. ಹಾಗೆ ಮ್ಯಾಚ್ ಮಾಡಿದಂಥ ಆಪ್ಷನ್ಗಳನ್ನು ಕೂಡ ಕೊಟ್ಟಿರ್ತಾರೆ. ಉದಾಹರಣೆಗೆ ಆಪ್ಷನ್ A2, B3, C1 ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ಯಾವ ಆಪ್ಷನ್ ಸರಿಯಾದ ಹೊಂದಾಣಿಕೆಯನ್ನು ಹೊಂದಿದೆ ಅನ್ನುವುದನ್ನು ಗಮನಿಸ್ಕೊಂಡು ನೀವು ಅದನ್ನು ಸಾಲ್ವ್ ಮಾಡಬೇಕಿರುತ್ತೆ. ಇನ್ನು ಕ್ವಶನ್ ನಂಬರ್ 11 ಪಾರ್ಟ್ ಎದಲ್ಲೇ ಬರುವಂಥ ಕ್ವಶನ್ ನಂಬರ್ 11 ಏನಿದೆ, ಇದು ಪ್ಯಾಸಿವ್ ಫಾರ್ಮ್ ವರ್ಬ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. 3 ಅಂಕದ ಪ್ರಶ್ನೆ ಇದು. ಮುಂಚೆಯ ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಕ್ವಶನನ್ನು ಇಟ್ಟಿದ್ರು. ಇಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫನ್ನು ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ಈ ಪ್ಯಾರಾಗ್ರಾಫ್ ಅನ್ನೋದನ್ನು ನೀವು ಗಮನಿಸಿದರೆ ಇದು ಪ್ಯಾಸಿವ್ ವಾಯ್ಸಲ್ಲಿರುತ್ತೆ. ಪ್ಯಾಸಿವ್ ವಾಯ್ಸಲ್ಲಿರೋ ಪ್ಯಾರಾಗ್ರಾಫಲ್ಲಿ ವರ್ಬ್ಗಳನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಪ್ಯಾಸಿವ್ ವಾಯ್ಸಲ್ಲಿ ಯಾವಾಗೂ ಕೂಡ ವರ್ಬ್ನ ಥರ್ಡ್ ಫಾರ್ಮ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನೇ ಬಳಸಬೇಕಿರುತ್ತೆ. ಜೊತೆಯಲ್ಲಿ ಆಕ್ಸಿಲರಿ ವರ್ಬನ್ನು ಬಳಸಬೇಕಾಗಿರುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಪ್ರಶ್ನೆನ ಸಾಲ್ವ್ ಮಾಡಬೇಕು ನೀವು. 12ನೇ ಪ್ರಶ್ನೆ ಬಂದುಬಿಟ್ಟು ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಇದು 2 ಅಂಕದ ಪ್ರಶ್ನೆ. ಇದು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂಥದ್ದೇ ಪ್ರಶ್ನೆ, ಯಾವುದೇ ರೀತಿ ಬದಲಾವಣೆ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಟೆಕ್ಸ್ಟಲ್ಲಿ ಬಂದಂಥ ಅನೇಕ ಎಕ್ಸ್ಪ್ರೆಷನ್ಗಳು, ಇಡಿಯಮ್ಗಳು, ಅವುಗಳನ್ನು ಇಲ್ಲಿ ಕೇಳಿರ್ತಾರೆ. ಒಂದು ಪ್ಯಾರಾಗ್ರಾಫನ್ನು ಕೊಟ್ಬಿಟ್ಟು ಆ ಪ್ಯಾರಾಗ್ರಾಫಲ್ಲಿ 2 ಮಿಸ್ಸಿಂಗ್ ವರ್ಡ್ಗಳು ಅಥವಾ ಎಕ್ಸ್ಪ್ರೆಷನ್ಗಳನ್ನು ಕೊಟ್ಟು ಅವುಗಳನ್ನು ಒಂದು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಸರಿಯಾದ 2 ಆಪ್ಷನ್ಗಳು ಯಾವುದು, 2 ಉತ್ತರಗಳು ಯಾವುದು ಅನ್ನೋದನ್ನು ಆರಿಸಿ ನೀವು ಬರೀಬೇಕಿರುವಂಥದ್ದು. ಇನ್ನು 13ನೇ ಕ್ವೆಶ್ಚನ್ ಬಂದುಬಿಟ್ಟು ಪ್ರೊನೌನ್ಗಳಿಗೆ ಸಂಬಂಧಪಟ್ಟಂಥದ್ದು. ಈ ಹಿಂದೆ ನಾವು ಪ್ರೊನೌನ್ಸ್ ಮತ್ತು ರೆಫರೆನ್ಸ್ ಅಂತ ಒಂದು ಪ್ರಶ್ನೆ ಇತ್ತು. 4 ಅಂಕಕ್ಕೆ ಇರ್ತಾ ಇತ್ತು. ಈಗ ಅದನ್ನು 5 ಅಂಕಗಳಿಗೆ ಮಾಡಿದ್ದಾರೆ. ಒಂದು ಪ್ಯಾರಾಗ್ರಾಫ್ ಇರುತ್ತೆ. ಆ ಪ್ಯಾರಾಗ್ರಾಫಲ್ಲಿ ಅನೇಕ ಪ್ರೊನೌನ್ಗಳನ್ನು ಮಾರ್ಕ್ ಮಾಡಿರ್ತಾರೆ. 5 ಪ್ರೊನೌನ್ಗಳನ್ನು ಮಾರ್ಕ್ ಮಾಡಿರ್ತಾರೆ. ಆ ಪ್ರೊನೌನ್ಗಳಿಗೆ ಸಂಬಂಧಪಟ್ಟಂಥ ನೌನ್ಗಳು ಯಾವುದು ಅನ್ನೋದನ್ನು ನಾವು ಹುಡುಕಬೇಕಿರೋದು. ಅದನ್ನು ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಪ್ಯಾಟರ್ನಲ್ಲಿ ಕೊಡ್ತಾ ಇದ್ದಾರೆ. ಇವಾಗ A ಮತ್ತು B ಅನ್ನುವಂಥ 2 ಕಾಲಮ್ಗಳನ್ನು ಹಾಕ್ಕೊಂಡು ಎದಲ್ಲಿ ಪ್ರೊನೌನನ್ನು ಕೊಡ್ತಾರೆ, ಬಿದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ನೌನ್ ಅಥವಾ ನೌನ್ ಫ್ರೇಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಇದು ತುಂಬ ಸುಲಭವಾದಂಥದ್ದು. ಈಗ ಉದಾಹರಣೆ ನೋಡೋದಾದರೆ ಇಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಂತಂದರೆ, ಇಲ್ಲಿ ಇಟ್ ಅನ್ನುವಂಥದ್ದಿದೆ. ಈ ಇಟ್ಗೆ ಸಂಬಂಧಪಟ್ಟಂಥ ಇಟ್ ಅಂತಂದರೆ ಯಾವ ನೌನನ್ನು ಇಟ್ ಅಂತ ಕರೆಯಲಾಗಿದೆ. ವುಮನ್ ಎಂಪವರ್ಮೆಂಟ್ ಈಸ್ ದ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವುಮನ್. ಅಲ್ಲಿ ಇಟ್ ಅಂತ ಇದೆ, ಅದಕ್ಕೆ ಎ ಅಂತ ನೇಮ್ ಮಾಡಿರೋದು. ಸೊ ಇಲ್ಲಿ ಇಟ್ ಅಂತಂದರೆ ವುಮನ್ ಎಂಪವರ್ಮೆಂಟ್ ಅಂತ ಆಗುತ್ತೆ. ಈ ಕಡೆ ನಾವು B ಕಾಲಮಲ್ಲಿ ಹುಡ್ಕೋದಾದರೆ 2ನೇಯ ಏನಿದೆ ಹೊಂದಾಣಿಕೆ ಇದೆ, ವುಮನ್ ಎಂಪವರ್ಮೆಂಟ್ ಅಂತಿದೆ. ಸೊ ಆ ರೀತಿಯಲ್ಲಿ ನಾವು ಇದನ್ನು ಮ್ಯಾಚ್ ದ ಫಾಲೋವಿಂಗ್ ಕ್ವಶನನ್ನು ಸಾಲ್ವ್ ಮಾಡ್ಕೋಬೇಕಿದೆ. 5 ಅಂಕದ ಪ್ರಶ್ನೆ ಇದು. ಇನ್ನು ಪಾರ್ಟ್ ಬಿಗೆ ಬರೋದಾದರೆ, ಇಲ್ಲಿ ಪಾರ್ಟ್ ಬಿದಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್. ನೋಡಿ, ಇಲ್ಲಿ ನಮಗೆ ಕೇಳಿರುವಂಥ ಈ ಪ್ರಶ್ನೆ ಏನಿದೆ, ಇದು ಟೆಕ್ಸ್ಟಿಂದ ಬರುವಂಥ ಪ್ರಶ್ನೆ. ಮೊದಲು ನಮಗೆ 1 ಅಂಕದ MCQ ಇತ್ತು. ಅದಾದ ನಂತರದಲ್ಲಿ 4 ಅಂಕದ ಡಿಸ್ಕ್ರಿಪ್ಟಿವ್ ಕ್ವಶನ್ಗಳು ಕೇಳ್ತಾಯಿದ್ರು, ಹಾಗೂ 6 ಅಂಕದ ನರೇಟಿವ್ ಅಥವಾ ಇವ್ಯಾಲ್ಯುವೇಟಿವ್ ಕ್ವಶನ್ಗಳನ್ನು ಕೇಳ್ತಾಯಿದ್ರು. ಈಗ ಏನು ಮಾಡಿದ್ದಾರೆ ಅಂತಂದರೆ, ಟೆಕ್ಸ್ಟಿಂದ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಈ 6 ಅಂಕದ ಪ್ರಶ್ನೆನ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಜೊತೆಯಲ್ಲಿ 2 ಮತ್ತು 3 ಅಂಕದ ಪ್ರಶ್ನೆಗಳನ್ನು ಸೇರಿಸಿದ್ದಾರೆ. ಇಲ್ಲಿ ಹಾಗಾದರೆ 2 ಮಾರ್ಕ್ಸಿನ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಂದರೆ, ಅಥವಾ ಯಾವ
ಯಾವ ರೀತಿ ಉತ್ತರಿಸಬೇಕು ಅಂತಂದರೆ ಸೀಕ್ಸ್ 2 ವ್ಯಾಲ್ಯೂ ಪಾಯಿಂಟ್ಸ್. ಈ 2 ಅಂಕದ ಪ್ರಶ್ನೆಗಳಿಗೆ ನೀವು 2 ವ್ಯಾಲ್ಯೂ ಪಾಯಿಂಟ್ಗಳನ್ನು ಬರೀಬೇಕು. ಆ 2 ವ್ಯಾಲ್ಯೂ ಪಾಯಿಂಟ್ಗಳನ್ನು 2 ಶಬ್ದಗಳಲ್ಲಾಗಿರ್ಬೋದು, 2 ಫ್ರೇಸ್ಗಳಲ್ಲಾಗಿರ್ಬೋದು ಅಥವಾ 2 ಸೆಂಟೆನ್ಸ್ಗಳಲ್ಲಿ ಬರೀಬೇಕಿರುತ್ತೆ. ಮ್ಯಾಕ್ಸಿಮಮ್ 2ರಿಂದ 3 ಸೆಂಟೆನ್ಸ್ಗಳಲ್ಲಿ ಉತ್ತರಿಸಬೇಕಾಗತ್ತೆ. ಇಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಅಂತಂದರೆ ಈ ರೀತಿ ಇರುತ್ತೆ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ ದ್ಯಾಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾರ್ಮ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇಲ್ಲಿ ನೋಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ 2 ಎಕ್ಸ್ಪ್ರೆಷನ್ಗಳು ಯಾವುದು ಅಂತ. ಈ ರೀತಿಯ ಮೆನ್ಷನ್ ಅನ್ನುವಂಥ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗೆ ನೇಮ್ ದ 2 ಕ್ವಾಲಿಟೀಸ್ ಅನ್ನುವಂಥದ್ದು, ನೇಮ್ 2 ಕಂಟ್ರೀಸ್ ದ್ಯಾಟ್ ಬಾರ್ಡರ್ ಮೊನ್ಯಾಕೋ ಅನ್ನುವಂಥ ಪ್ರಶ್ನೆಗಳು. ಈ ರೀತಿಯಲ್ಲಿ 2 ವ್ಯಾಲ್ಯೂ ಪಾಯಿಂಟ್ಗಳನ್ನು ಕೇಳುವಂಥ ಪ್ರಶ್ನೆಗಳನ್ನು ಈ ಸೆಕ್ಷನಲ್ಲಿ ಕೇಳ್ತಿದ್ದಾರೆ. ಇನ್ನು ಮೂರನೇ ಮೇನ್ ಕ್ವಶನ್ಗೆ ಬಂದರೆ ಇಲ್ಲಿ ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ. ಸೊ ಇಲ್ಲಿ ಬರುವಂಥದ್ದು 3 ಅಂಕದ ಪ್ರಶ್ನೆಗಳು. 4 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಿರುತ್ತೆ. 60ರಿಂದ 70 ಶಬ್ದಗಳಲ್ಲಿ ಉತ್ತರಿಸಿ ಅಂತ ಕೇಳಿರ್ತಾರೆ. ಸೊ ಇಲ್ಲಿ ಬರುವಂಥ ಪ್ರಶ್ನೆಗಳು ಅಂತಂದರೆ ಸುಮಾರು 60ರಿಂದ 70 ಶಬ್ದಗಳಲ್ಲಿ ಉತ್ತರಗಳನ್ನು ಎಕ್ಸ್ಪೆಕ್ಟ್ ಮಾಡುವಂಥವು. ಹಾಗೆ ಇಲ್ಲಿಯ ಉತ್ತರಗಳು ಸ್ವರೂಪ ಹೇಗಿರಬೇಕು ಅಂತಂದರೆ ಬ್ರೀಫ್ ಎಕ್ಸ್ಪ್ಲನೇಷನ್ ಅಂತ. ಸೊ ತುಂಬ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ನೀವು ಇಲ್ಲಿ ಕೊಡಬೇಕಿರುತ್ತೆ. ಈ ಹಿಂದೆ 4 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ನೀವು 4ರಿಂದ 5 ವ್ಯಾಲ್ಯೂ ಪಾಯಿಂಟ್ಗಳನ್ನು ಸೇರಿಸ್ಕೊಂಡು ಪ್ರಶ್ನೋತ್ತರಗಳನ್ನು ಬರೀತಿದ್ರಿ, ಅದೇ ರೀತಿಯ ಪ್ರಶ್ನೆ ಇದು ಕೂಡ ಆಗಿರೋದು. ಸ್ವಲ್ಪ ಲೆಂತನ್ನು ಕಡಿಮೆ ಬರೆದರೂ ನಡೆಯುತ್ತೆ. ಒಂದು ಪ್ಯಾರಾಗ್ರಾಫಲ್ಲಿ ಆನ್ಸರ್ ಮಾಡಬೇಕು, ನೇರವಾಗಿ ಆನ್ಸರ್ ಮಾಡಬೇಕು, ಯಾವುದೇ ರೀತಿಯ ಉದಾಹರಣೆಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬರುವಂಥ ಪ್ರಶ್ನೆಗಳು ಅಂತಂದರೆ ಹೌ ಡಸ್ ಜೂಲಿಯಟ್ ಇಮ್ಮೋರ್ಟಲೈಸ್ ರೋಮಿಯೋ ಅನ್ನುವಂಥದ್ದು. ಇಲ್ಲಿ ಜೂಲಿಯಟ್ನ ಪಾರ್ಟಲ್ಲಿ ಬರುವಂಥ ಎಕ್ಸ್ಪ್ರೆಷನ್ಗಳನ್ನು, ಡಿಸ್ಕ್ರಿಪ್ಷನನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ಅಥವಾ ವಾಟ್ ಆರ್ ಬೋರ್ಗೆಸ್ ವ್ಯೂಸ್ ಆನ್ ಹಿಸ್ ಮದರ್ ಅನ್ನುವಂಥದ್ದು. ಸೊ ಇಲ್ಲಿ ಹೆಚ್ಚು ಕಡಿಮೆ ಒಂದು 60ರಿಂದ 70 ಶಬ್ದಗಳಲ್ಲಿ ಒಂದು 7-8 ಲೈನ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು 4ರಿಂದ 5 ವ್ಯಾಲ್ಯೂ ಪಾಯಿಂಟ್ಗಳನ್ನು ಸೇರಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಇನ್ನು ಕೊನೆಯದಾಗಿ ಬರುವಂಥದ್ದು 4 ಅಂಕದ ಪ್ರಶ್ನೆ. 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಿರುತ್ತೆ. ನೀವು 100ರಿಂದ 120 ಶಬ್ದಗಳಲ್ಲಿ ಉತ್ತರಿಸಬೇಕು. ಇಲ್ಲಿಯ ಪ್ರಶ್ನೆಗಳು ಹೇಗಿರ್ತವೆ ಅಂತಂದರೆ ಸುಮಾರು 100ರಿಂದ 120 ಶಬ್ದಗಳಲ್ಲಿ ಉತ್ತರಗಳನ್ನು ಎಕ್ಸ್ಪೆಕ್ಟ್ ಮಾಡೋದು. ಇವು ಅನಾಲಿಟಿಕಲ್ ಅಥವಾ ಇವ್ಯಾಲ್ಯುವೇಟಿವ್ ಆನ್ಸರ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮುಂಚೆ 6 ಅಂಕಗಳಿಗೆ ಏನು ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ, ಯಾವ ರೀತಿ ನರೇಟ್ ಮಾಡ್ತಾ ಇದ್ವಿ, ಯಾವ ರೀತಿ ಎಕ್ಸಾಮಿನ್ ಮಾಡ್ತಾ ಇದ್ವಿ, ಯಾವ ರೀತಿ ಇವ್ಯಾಲ್ಯುವೇಟ್ ಮಾಡ್ತಾ ಇದ್ವಿ ಒಂದು ಡಿಸ್ಕ್ರಿಪ್ಷನನ್ನು ಅಥವಾ ಒಂದು ಇವೆಂಟನ್ನು, ಆ ರೀತಿಯ ಪ್ರಶ್ನೆಗಳನ್ನು ಇಲ್ಲಿ 4 ಅಂಕಗಳಿಗೆ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಉತ್ತರದ ಸ್ಟೈಲ್ ಏನಿದೆ ಅದು ನರೇಟಿವ್ ಆಗಿರಬೇಕು. ಉದಾಹರಣೆಗೆ ಪ್ರಶ್ನೆಯನ್ನು ನೋಡೋದಾದರೆ ಡು ಯು ಥಿಂಕ್ ಜೂಲಿಯಟ್ಸ್ ಲವ್ ಇಸ್ ಮೋರ್ ಇಂಟೆನ್ಸ್ ಆ್ಯಂಡ್ ಮ್ಯಾಚ್ಯೂರ್ ದ್ಯಾನ್ ರೋಮಿಯೋಸ್ ಲವ್, ಡಿಸ್ಕಸ್. ಇಲ್ಲಿ ರೋಮಿಯೋ ಮತ್ತು ಜೂಲಿಯಟ್ ಇಬ್ಬರ ಪ್ರೀತಿಯನ್ನು ಒಬ್ರಿಗೊಬ್ಬರು ಕಂಪೇರ್ ಮಾಡಿಕೊಂಡು ಯಾರ ಪ್ರೀತಿ ಹೆಚ್ಚು ಇಂಟೆನ್ಸ್ ಇದೆ ಅಥವಾ ಮೆಚ್ಯೂರ್ಡ್ ಇದೆ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡುವಂಥದ್ದು. ಇಲ್ಲಿ ಈ ಪ್ರಶ್ನೆ ಮುಂದೆ ಕಾಣಿಸುತ್ತೆ ನಿಮಗೆ ಡಿಸ್ಕಸ್ ಅಂತ ಬಂದಾಗ ಇವ್ಯಾಲ್ಯುವೇಟ್ ಮಾಡಬೇಕಿರುತ್ತೆ ನಮ್ಮ ಸ್ವಂತ ಶಬ್ದಗಳಲ್ಲಿ. ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥದ್ದು. ಇನ್ನು ಪಾರ್ಟ್ ಸಿಗೆ ಬಂದರೆ ಪಾರ್ಟ್ ಸಿಯಲ್ಲಿ ನಮಗೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ಸೆಟ್ ಆನ್ ಇಟ್. ಅಂದರೆ ಇದು ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಇಲ್ಲಿ 9 ಪ್ರಶ್ನೆಗಳಿರ್ತವೆ. ಈ ಹಿಂದೆ ಇದಕ್ಕೆ 10 ಪ್ರಶ್ನೆಗಳಿತ್ತು. A to J ಅನ್ನುವಂಥದ್ದಿತ್ತು. ಈಗ A to I ತನಕ ಕೊಟ್ಟಿರ್ತಾರೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ 9 ಪ್ರಶ್ನೆಗಳಿಗೆ ಪ್ರತಿ ಪ್ರಶ್ನೆಗೂ ಕೂಡ 1 ವಾಕ್ಯದಲ್ಲಿ ಉತ್ತರಿಸಬೇಕಿರುತ್ತೆ. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಕ್ವಶನ್ಗಳಲ್ಲಿ ಇನ್ನೊಂದು ಆಪ್ಷನನ್ನು ಕೊಟ್ಬಿಡ್ತಾರೆ ನಮಗೆ, ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ಸೆಟ್ ಆನ್ ಇಟ್ ಅಂತ ಕೂಡ ಬಂದಿದೆ. ಇದು ಹೊಸದಾಗಿ ಈ ವರ್ಷದ ಪ್ಯಾಟರ್ನಲ್ಲಿ ಸೇರಿಸಿರುವಂಥದ್ದು. ಒಂದು ಕಂಪ್ಲೀಟ್ ಆದಂಥ ಪೋಯಮನ್ನು ಕೊಟ್ಟಿರ್ತಾರೆ. ಆ ಪೋಯಮ್ನ ಮೇಲೆ 9 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಆ 9 ಪ್ರಶ್ನೆಗಳಿಗೆ ನೀವು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಸೊ ನಾನು ಆಗಲೇ ಹೇಳಿದಾಗೆ ಇನ್ಸ್ಟ್ರಕ್ಷನ್ ಏನಿದೆ ಅಂತಂದರೆ ಈ 30ನೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಸೀಕ್ವೆನ್ಷಿಯಲ್ ಆರ್ಡರ್ಗಳಲ್ಲಿ ಮಿಸ್ಟೇಕ್ಗಳನ್ನು ಮಾಡೋ ಹಾಗಿಲ್ಲ. ಹಾಗೂ ಎಲ್ಲ 9 ಪ್ರಶ್ನೆ ಉತ್ತರಗಳು ಕೂಡ ಒಂದೇ ಸ್ಥಳದಲ್ಲಿ ಒಂದೇ ಕಡೆಯಲ್ಲಿ ಸಿಗೋ ಹಾಗಿರಬೇಕು ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು. ಈಗ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಅಂತಂದಾಗ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ಗೆ ಓದ್ಕೊಳ್ಳೋದಕ್ಕೆ ಅಥವಾ ಅದನ್ನು ಸ್ಟಡಿ ಮಾಡೋದಕ್ಕೆ ಯಾವುದೇ ನಿಗದಿತವಾದಂಥ ಪ್ಯಾಸೇಜ್ಗಳನ್ನು ನಿಗದಿಪಡಿಸಲಾಗಿರಲ್ಲ. ನೀವು ಎಷ್ಟೇ ಪ್ಯಾಸೇಜ್ಗಳನ್ನು ಅಧ್ಯಯನ ಮಾಡಿದರೂ ಕೂಡ ಎಕ್ಸಾಮಲ್ಲಿ ಬರುವಂಥ ಪ್ಯಾಸೇಜ್ ಏನಿರುತ್ತೆ ಅದು ಹೊಸದಾದ ಪ್ಯಾಸೇಜೇ ಬಂದಿರುತ್ತೆ. ಆದರೆ ಈ ಪೋಯಮ್ ಅಂತ ಬಂದಾಗ ಈ ಪೋಯಮ್ಗಳಲ್ಲಿ ನಿಮ್ಮ ವರ್ಕ್ ಬುಕ್ಕಲ್ಲಿ ಒಟ್ಟು 15 ಪೋಯಮ್ಗಳನ್ನು ಕೊಟ್ಟಿದ್ದಾರೆ. ಆ 15 ಪೋಯಮ್ಗಳಲ್ಲಿ ಯಾವುದೋ ಒಂದು ಪೋಯಮನ್ನು ಇಲ್ಲಿ ಕೇಳ್ತಾರೆ. ಆ ಪೋಯಮ್ನ ಮೇಲೆ 9 ಪ್ರಶ್ನೆಗಳಿರ್ತವೆ.
ಸೊ ಇಲ್ಲಿ ಯಾವ ರೀತಿ ಪ್ರಶ್ನೆಗಳಿರ್ತವೆ ಅಂತಂದರೆ ಡೈರೆಕ್ಟ್ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ನಿಮ್ಮ ಉತ್ತರ ಕೂಡ ನೇರವಾಗಿರಬೇಕು, ಒಂದೇ ವಾಕ್ಯದಲ್ಲಿ ಕೊಟ್ಟರೆ ಸಾಕು. ಅಥವಾ ಕೆಲವು ಫಿಲ್ ಇನ್ ದ ಬ್ಲ್ಯಾಂಕ್ಗಳು, 1 ಅಥವಾ 2 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೂಡ ಇಲ್ಲಿ ಕೊಡಬಹುದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಕೊಟ್ಟಾಗ ಆಪ್ಷನ್ಗಳನ್ನು ಕೆಳಗಡೆ ಕೊಟ್ಟಿರ್ತಾರೆ. ಸಿನೋನಿಮ್ ಮತ್ತು ಆ್ಯಂಟೋನಿಮ್ಗಳನ್ನು ಐಡೆಂಟಿಫೈ ಮಾಡೋದು, ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ಗಳನ್ನು ಐಡೆಂಟಿಫೈ ಮಾಡುವಂಥ ಪ್ರಶ್ನೆಯನ್ನು ಕೇಳಿರ್ತಾರೆ. ಹಾಗೆ ಅನಾಲಜಿ ರಿಲೇಟೆಡ್ ಕ್ವಶನ್ಗಳನ್ನು ಕೇಳಿರುವಂಥದ್ದು. ಇದನ್ನು ಗಮನದಲ್ಲಿಟ್ಕೋಬೇಕು. ಪ್ರಶ್ನೆಯ ಸೀಕ್ವೆನ್ಷಿಯಲ್ ಆರ್ಡರನ್ನು ಮಿಸ್ ಮಾಡೋ ಹಾಗಿಲ್ಲ. ಎದಿಂದ ಐವರೆಗಿನ ಪ್ರಶ್ನೆಗಳನ್ನು ಅದೇ ಸೀಕ್ವೆನ್ಸಲ್ಲಿ ಅದೇ ರೀತಿಯಲ್ಲಿ ಒಂದೇ ಪ್ಲೇಸಲ್ಲಿ ಬರೀಬೇಕು ಅನ್ನುವಂಥದ್ದನ್ನು ಗಮನವಿಟ್ಟು ನೋಡ್ಕೋಬೇಕು. ಪಾರ್ಟ್ ಡಿಯಲ್ಲಿ ಬಂದರೆ, ಪಾರ್ಟ್ ಡಿಯಲ್ಲಿ ನಮಗೆ ರಿರೈಟ್ ಆ್ಯಸ್ ಡೈರೆಕ್ಟೆಡ್ ಅನ್ನುವಂಥ ಒಂದು ಕ್ವಶನ್ ಬರುತ್ತೆ. 31ನೇ ಕ್ವಶನ್. ಇಲ್ಲೂ ಕೂಡ ನಿಮ್ಗೆ ಆಪ್ಷನ್ಸ್ ಬರುತ್ತೆ. 31 ಎ ಮತ್ತು ಬಿ ಅಂತಿರುತ್ತೆ. 4 ಡಿಫ್ರೆಂಟ್ ಆದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಮೊದಲನೇ ಸೆಕ್ಷನಲ್ಲಿ ಕೇಳುವಂಥದ್ದು ಆರ್ಟಿಕಲ್ಗೆ ರಿಲೇಟೆಡ್ ಆದಂಥ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ಆ ಸೆಂಟೆನ್ಸಲ್ಲಿ ಆರ್ಟಿಕಲ್ ಮಿಸ್ ಆಗಿರುತ್ತೆ. ಸರಿಯಾದ ಆರ್ಟಿಕಲನ್ನು, ಅದು ದ, ಎ ಅಥವಾ ಆ್ಯನ್ಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿ ರಿರೈಟ್ ಮಾಡಬೇಕಿರುತ್ತೆ ಆ ಸೆಂಟೆನ್ಸನ್ನು. ಎರಡನೇ ಪ್ರಶ್ನೆ ಇಲ್ಲಿ ಬರುವಂಥದ್ದು ಜಂಬಲ್ಡ್ ಸೆಗ್ಮೆಂಟ್ಸ್. ಒಂದು ಸೆಂಟೆನ್ಸ್ನ ಎಲ್ಲ ಶಬ್ದಗಳನ್ನು ಜಂಬಲ್ಡ್ ಆಗಿ ಕೊಟ್ಟಿರ್ತಾರೆ. ಅದನ್ನು ರೀಅರೇಂಜ್ ಮಾಡಿ ಒಂದು ಮೀನಿಂಗ್ಫುಲ್ ಆದಂಥ ಸೆಂಟೆನ್ಸ್ ಆಗಿ ಆರ್ಗನೈಸ್ ಮಾಡಿ ರಿರೈಟ್ ಮಾಡಬೇಕಿರುತ್ತೆ. ಮೂರನೇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ತಮಗೆಲ್ಲ ಗೊತ್ತಿರುತ್ತೆ. ಯಾವಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಹೊಂದಾಣಿಕೆ ಆಗುವಂಥ ಅಗ್ರಿ ಆಗುವಂಥ ವರ್ಬನ್ನು ಬಳಸಬೇಕು. ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಅದಕ್ಕೆ ಅಗ್ರಿ ಆಗುವಂಥ ವರ್ಬನ್ನು ಬಳಸಬೇಕು. ಆ ರೀತಿಯ ಒಂದು ಸೆಂಟೆನ್ಸಲ್ಲಿ ಒಂದು ಎರರ್ ಇರುತ್ತೆ, ಅದನ್ನು ಸರಿಯಾಗಿ ನೀವು ಬಳಸಬೇಕಿರುತ್ತೆ. ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್. ಇಲ್ಲಿ ಟೆನ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇರುತ್ತೆ. ಸರಿಯಾದ ವರ್ಬ್ನ ಫಾರ್ಮನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ಟೈಪ್ ಆಫ್ ಕ್ವಶನ್ ಇದು, ಅಲ್ಲಿ ನೀವು ಬರೀಬೇಕಿರುತ್ತೆ. ಸೊ ಇದಕ್ಕೆ ಆರ್ ಕ್ವಶನ್ ಅಂತ ಬರೋದು ಏನಂತಂದರೆ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಅಂತ. ಈ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇತ್ತು. ಲಿಂಕರ್ಗಳು ಅಂತಂದರೆ, ಲಿಂಕರ್ ಈಸ್ ಅ ವರ್ಡ್ ವಿಚ್ ಜಾಯಿನ್ ಆರ್ ಗ್ಲೂ ಟೂ ಥಾಟ್ಸ್ ಇನ್ ಅ ಸೆಂಟೆನ್ಸ್. ಎರಡು ಯೋಚನೆಗಳನ್ನು, ಎರಡು ಥಾಟ್ಗಳನ್ನು ಒಂದಾಗಿಸುವಂಥ ಶಬ್ದಗಳಿಗೆ ನಾವು ಲಿಂಕರ್ಗಳಂತ ಕರಿತೀವಿ. ಸರಿಯಾದ ಲಿಂಕರ್ಗಳನ್ನು ಇದು ಟೆಕ್ಸ್ಚುವಲ್ ಅಥವಾ ನಾನ್ ಟೆಕ್ಸ್ಚುವಲಿಂದ ಒಂದು ಪ್ಯಾರಾಗ್ರಾಫನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ. ನಾನು ಇಲ್ಲೊಂದು ಟೆಕ್ಸ್ಟಿಂದ ಕೇಳಿರುವಂಥದ್ದು ಅಥವಾ ನಿಮ್ಮ ಟೆಕ್ಸ್ಚುವಲ್ ಪಾರ್ಟಿಂದ ಕೇಳಿರುವಂಥ ಒಂದು ಪ್ಯಾರಾಗ್ರಾಫ್ನ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಈ ರೀತಿಯಾದಂಥ 4 ಮಿಸ್ಸಿಂಗ್ ವರ್ಡ್ಗಳಿರುತ್ತೆ. ಆ 4 ಮಿಸ್ಸಿಂಗ್ ವರ್ಡ್ಗಳನ್ನು ಒಂದು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ಸರಿಯಾದ ಲಿಂಕರ್ಗಳನ್ನು ಅಲ್ಲಿ ನಾವು ಪ್ಲೇಸ್ ಮಾಡಬೇಕಾಗಿರೋದು. ಇನ್ನು 32ನೇ ಕ್ವಶನ್ ಬಂದು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಬರುತ್ತೆ. ಮತ್ತೆ 2 ಮಾರ್ಕ್ಸ್ನ ಕ್ವಶನ್ ಇದು. ಈ ಪ್ರಶ್ನೆ ಏನಿದೆ ಅಂತಂದರೆ ಕ್ವಶನ್ ಫಾರ್ಮ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಮೊದಲನೇ ಕ್ವಶನ್ ಏನಿರುತ್ತೆ, ಕ್ವಶನ್ ಟ್ಯಾಗನ್ನು, ಒಂದು ಸೆಂಟೆನ್ಸನ್ನು ಕೊಟ್ಟು, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು, ಆ ಸ್ಟೇಟ್ಮೆಂಟ್ಗೆ ಸೂಟೇಬಲ್ ಆದಂಥ ಟ್ಯಾಗನ್ನು ಹೊಂದಿಸಿ ಅಂತ ಕ್ವಶನ್ ಕೊಟ್ಟಿರ್ತಾರೆ. ಈ ಟ್ಯಾಗ್ಗಳು ಅಂತ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಈ ಅಫರ್ಮೇಟಿವ್ ಹಾಗೂ ನೆಗೆಟಿವ್ ಸೆಂಟೆನ್ಸ್ಗಳು. ಯಾವಾಗ ಸೆಂಟೆನ್ಸ್ ಅನ್ನೋದು ಅಫರ್ಮೇಟಿವ್ ಆಗಿರುತ್ತೆ ಆವಾಗ ನೆಗೆಟಿವ್ ಟ್ಯಾಗನ್ನು ಹಾಕ್ತೀವಿ. ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಪಾಸಿಟಿವ್ ಆದಂಥ ಟ್ಯಾಗನ್ನು ಹಾಕ್ತೀವಿ. ಆ ರೀತಿಯಲ್ಲಿ ಟ್ಯಾಗ್ಗಳನ್ನು ಸೇರಿಸೋದು. ಫ್ರೇಮಿಂಗ್ ಕ್ವೆಶನ್ಸ್ ಅಂತಂದರೆ, ಒಂದು ಶಬ್ದನ ಅಂಡರ್ಲೈನ್ ಮಾಡಿರ್ತಾರೆ ಕೊಟ್ಟಂಥ ಒಂದು ಅಸರ್ಟಿವ್ ಸೆಂಟೆನ್ಸಲ್ಲಿ. ಆ ಅಂಡರ್ಲೈನ್ ಮಾಡಿರುವಂಥ ಶಬ್ದ ಉತ್ತರವಾಗಿ ಬರುವಂಥ ಒಂದು ಕ್ವೆಶನನ್ನು ನೀವು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು. ಅದಾದ ನಂತರದಲ್ಲಿ ಇದಕ್ಕೆ ಇನ್ನೊಂದು ಆರ್ ಕ್ವಶನ್ ಏನು ಬರುತ್ತೆ ಅಂತಂದರೆ, ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ದೆಮ್ ಅಂತ. ಅಂದರೆ ಎರರ್ ಐಡೆಂಟಿಫಿಕೇಷನ್. ಕೊಟ್ಟಿರೋ ಸೆಂಟೆನ್ಸಲ್ಲಿ ಒಂದು ಮಿಸ್ಟೇಕ್ ಇರುತ್ತೆ, ಆ ಮಿಸ್ಟೇಕನ್ನು ಐಡೆಂಟಿಫೈ ಮಾಡಿ, ಆ ಮಿಸ್ಟೇಕನ್ನು ಕರೆಕ್ಟ್ ಮಾಡಿ ಮತ್ತೊಮ್ಮೆ 2 ಸೆಂಟೆನ್ಸ್ಗಳನ್ನು ರಿರೈಟ್ ಮಾಡಬೇಕಾಗಿರುವಂಥ ಪ್ರಶ್ನೆ ಇದು. ಇದಾದ ನಂತರದಲ್ಲಿ 33ನೇ ಕ್ವಶನ್ ಏನು ಬರುತ್ತೆ ಅಂದರೆ, ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಇದು ನೋಟ್ ಮೇಕಿಂಗ್ಗೆ ಸಂಬಂಧಪಟ್ಟಿದ್ದು. ಈ ಹಿಂದೆ ಇದನ್ನು 8 ಪಾಯಿಂಟ್ಗಳನ್ನು ಕೇಳಿಬಿಟ್ಟು 8 ಫಿಲ್ ಇನ್ ದ ಬ್ಲ್ಯಾಂಕ್ಗಳನ್ನು ಕೇಳಿ ಅದಕ್ಕೆ 4 ಅಂಕಗಳನ್ನು ನಿಗದಿಪಡಿಸಿದ್ರು. ಇವಾಗ 4 ಫಿಲ್ ಇನ್ ದ ಬ್ಲ್ಯಾಂಕ್ಗಳು ಅಥವಾ ಬಾಕ್ಸ್ಗಳನ್ನು ಕೊಟ್ಬಿಟ್ಟು ಅದಕ್ಕೆ ಅರ್ಧ ಮಾರ್ಕ್ಸು, ಪ್ರತಿ ಉತ್ತರಕ್ಕೆ ಅರ್ಧ ಮಾರ್ಕ್ಸ್ ಅಂತ 2 ಅಂಕಗಳಿಗೆ ಇದನ್ನು ನಿಗದಿಪಡಿಸಿದ್ದಾರೆ. ಇಲ್ಲಿ ಒಂದನ್ನು ನೀವು ಗಮನಿಸಬೇಕು, ಕೊಟ್ಟಂತಹ ಬಾಕ್ಸ್ಗಳೇನಿದೆ ಅದನ್ನು ಡಯಾಗ್ರಾಮ್ ಅಂತ ಕರಿತೀವಿ. ಆ ಡಯಾಗ್ರಾಮನ್ನು ನೀವು ಡ್ರಾ ಮಾಡಲೇಬೇಕು. ಡ್ರಾ ಮಾಡಿ ಅದರ ಮುಂದೆ ಸರಿಯಾದ ಆಪ್ಷನ್ಗಳು ಅಥವಾ ಕ್ವಶನ್ ನಂಬರ್ಗಳನ್ನು ಬರೆದು ನಂತರದಲ್ಲಿ ಆ ಬಾಕ್ಸ್ಗಳನ್ನು ಸರಿಯಾದ ಉತ್ತರಗಳಿಂದ ಫಿಲ್ ಮಾಡಬೇಕು. ಇಲ್ಲಿ ಡಯಾಗ್ರಾಮ್ ಇಲ್ಲ ಅಂತಂದರೆ 2 ಅಂಕಗಳನ್ನು ನೀವು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು 34ನೇ ಪ್ರಶ್ನೆ ಬಂದುಬಿಟ್ಟು ಅದು ಡೈಲಾಗ್ ರೈಟಿಂಗ್ಗೆ ಸಂಬಂಧಪಟ್ಟಿದ್ದು, ಕನ್ವರ್ಸೇಷನ್ಗೆ ಸಂಬಂಧಪಟ್ಟಿದ್ದು. 2 ಕ್ಯಾರೆಕ್ಟರ್ಗಳನ್ನು ಕೊಟ್ಟು ಅಲ್ಲಿ ಇಬ್ಬರ ನಡುವಿನ ಡೈಲಾಗನ್ನು ಕೇಳಿರ್ತಾರೆ. ಡೈಲಾಗ್ಗಳನ್ನು ಬರೆಯುವಾಗ ಯಾವಾಗೂ ಎಕ್ಸ್ಪ್ರೆಸಿವ್ ಆಗಿರಬೇಕು. ಹಾಗಾಗಿ ಅಲ್ಲಿ 2 ಡೈಲಾಗ್ಗಳ ನಡುವೆ, 2 ಕ್ಯಾರೆಕ್ಟರ್ಗಳ ನಡುವೆ ನಡೆಯುವಂಥ ಸಂಭಾಷಣೆಯ ನಡುವೆ ಕೊಹಿರೆನ್ಸ್ ಮತ್ತು ಸಂಬಂಧ ಇರಬೇಕು. ಒಬ್ಬ ವ್ಯಕ್ತಿ ಯಾವ ಕುರಿತಾಗಿ ಮಾತಾಡ್ತಿದ್ದಾನೆ, ಅವನ ಎದುರುಗಡೆ ಇರೋ ವ್ಯಕ್ತಿನೂ ಕೂಡ ಅದೇ ವಿಷಯದ ಬಗ್ಗೆ ಮಾತಾಡೋ ರೀತಿಯಲ್ಲಿ ಸರಿಯಾದ ಫಾರ್ಮಲ್ ಎಕ್ಸ್ಪ್ರೆಷನ್ಗಳನ್ನು ಬಳಸ್ಕೊಂಡು ಈ ಪ್ರಶ್ನೆನ
ಸಾಲ್ವ್ ಮಾಡಬೇಕು ನೀವು. ಹಾಗೆ ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತ ಕೊಟ್ಟಾಗ ಇಲ್ಲಿಯೂ ಕೂಡ ಕೆಲವು ಪಾರ್ಟ್ಗಳು, ಆ ಕನ್ವರ್ಸೇಷನ್ನ ಕೆಲವು ಪಾರ್ಟ್ಗಳನ್ನು ಕೊಟ್ಟಿರ್ತಾರೆ, ಉಳಿದಿದ್ದನ್ನು ನೀವು ಫಿಲ್ ಮಾಡುವಂಥದ್ದು. ಇನ್ನು ಪಾರ್ಟ್ ಇಗೆ ಬಂದರೆ ಕೊನೆಯ ಪಾರ್ಟಲ್ಲಿ ಜಾಬ್ ಅಪ್ಲಿಕೇಶನ್ ಇದೆ. ಜಾಬ್ ಅಪ್ಲಿಕೇಶನನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಜಾಬ್ ಅಪ್ಲಿಕೇಶನ್ನ ವಿವಿಧ ಎಲಿಮೆಂಟ್ಸ್ಗಳು, ಅದರಲ್ಲಿ ಒಂದು ಕವರ್ ಲೆಟರ್, ಇನ್ನೊಂದು ನಾವೇನು ಕರಿತೀವಿ ಕರಿಕ್ಯುಲಮ್ VT ಅಂತ, ಅವೆಲ್ಲವನ್ನು ನೀಟಾಗಿ ಬರೀಬೇಕು. ಈ ಜಾಬ್ ಅಪ್ಲಿಕೇಶನ್ ಸಂಬಂಧಪಟ್ಟಾಗೆ ನಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ತಾವು ಅದನ್ನು ರೆಫರ್ ಮಾಡ್ಕೋಬೋದು. ಅಥವಾ ಈ ಕಾನ್ಸೆಪ್ಟ್ ಅಥವಾ ಜಾಬ್ ಅಪ್ಲಿಕೇಶನ್ ಬೇಡ ನನಗೆ ಅಂತಂದರೆ ನಾವು ಇಲ್ಲಿ ಸ್ಪೀಚ್ ರೈಟಿಂಗನ್ನು ಕೊಟ್ಟಿರ್ತಾರೆ, ಒಂದು ಇಮ್ಯಾಜಿನರಿ ಸಿಚುವೇಷನನ್ನು ಕೊಟ್ಟಿರ್ತಾರೆ. ಇಮ್ಯಾಜಿನರಿ ಸಿಚುವೇಷನ್ಗೆ ಒಬ್ಬ ವ್ಯಕ್ತಿಯನ್ನು ಚೀಫ್ ಗೆಸ್ಟ್ ಆಗಿ ಕರೆದಿರ್ತೀವಿ. ಆ ಚೀಫ್ ಗೆಸ್ಟ್ನ ಗೆಸ್ಟ್ ಇಂಟ್ರಡಕ್ಷನ್ ಸ್ಪೀಚನ್ನು ಬರೆಯುವಂಥ ಒಂದು ಸ್ಪೀಚನ್ನು ಕೊಟ್ಟಿರ್ತಾರೆ. ಸ್ಪೀಚ್ ರೈಟಿಂಗ್ ಟೆಕ್ನಿಕ್ಗಳನ್ನು ಬಳಸ್ಕೊಂಡು ಸರಿಯಾದಂಥ ಸ್ಪೀಚನ್ನು ಬರೀಬೇಕು. ಇದೆರಡರಲ್ಲಿ ಒಂದು ಪ್ರಶ್ನೆಯನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಈ ಒಂದು ಹೊಸ ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಹೊಸ ಪ್ಯಾಟರ್ನ್ ಕ್ವಶನ್ ಪೇಪರನ್ನು ನಮಗೆ ಈ ವರ್ಷ ಅಂದರೆ 2024-25ರ ಸಾಲಿನಿಂದ ನಮಗೆ ಅಪ್ಲೈ ಮಾಡಿರುವಂಥದ್ದು. ನೀವೆಲ್ಲರೂ ಕೂಡ ಈ ಪ್ಯಾಟರ್ನ್ನ ಅರ್ಥ ಮಾಡಿಕೊಂಡು ಕೆಲವಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿಕೊಂಡಿದ್ದೆ ಆದರೆ ಈ ಪರೀಕ್ಷೆ ಅನ್ನೋದು ತುಂಬ ಈಸಿ ಆಗುತ್ತೆ. ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.